ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿತ್ರಾನ್ನನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದೇನಪ್ಪ ಇವರು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಿದ್ದಾರೆ ಇಷ್ಟು ಸಿಂಪಲ್ ಆಗಿರೋದನ್ನು ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಒಬ್ಬರು ಮಾಡೋಕ್ಕಿಂತ ಇನ್ನೊಬ್ಬರು ಮಾಡೋದು ತುಂಬಾ ವೇರಿಯೇಷನ್ ಇರುತ್ತೆ ಚಿತ್ರಾನ್ನದಲ್ಲೂ. ಸೊ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಸೊ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಕಡಲೆ ಬೀಜನ ಎಲ್ಲರೂ ಯೂಶ್ವಲಿ ಕಡಲೆ ಬೀಜನ ಹಾಕಿ ಹಾಗೆ ಒಗ್ಗರಣೆ ಕೊಟ್ಬಿಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ಇದನ್ನು ಒಗ್ಗರಣೆಗಿಂತ ಮುಂಚೆನೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಇದನ್ನು ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ಬಿಕಾಸ್ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ನೀವು ಟ್ರೈ ಮಾಡಿ ಒಂದು ಸತಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಸೊ ನಾನು ಇದನ್ನು ಮೀಡಿಯಮ್ ಆಗಿ ತುಂಬ ಹೊತ್ತಿಸ್ಬಿಡ್ಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ತೆಗ್ದುಬಿಡಿ. ಹಾಗೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಯೂಶ್ವಲಾಗಿ ಏನೇನು ಹಾಕ್ತೀವಿ, ಆನಿಯನ್ನು, ಕರಿಬೇವು, ಹಾಗೆ ಚಿಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡೋ ಥರ ಇದೇ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಇದು ಟೇಸ್ಟ್ನ ತುಂಬ ಅಂದರೆ ತುಂಬಾ ಚೇಂಜ್ ಮಾಡುತ್ತೆ. ಸೊ ಮಿಡಲಲ್ಲೇ ಸ್ವಲ್ಪ ಕೊತ್ತಂಬರಿನ ಹಾಕೋದನ್ನು ಮರಿಬೇಡಿ. ಇದು ತುಂಬ ವೇರಿಯೇಷನ್ ಮಾಡುತ್ತೆ ಟೇಸ್ಟಲ್ಲಿ. ಸೊ ಕೀಪ್ ಇಟ್ ಇನ್ ಮೈಂಡ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಇದನ್ನು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ಅನಿಸುತ್ತೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆನ ಯೂಸ್ ಮಾಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಹೇಳಿದ್ನಲ್ಲ, ಒಬ್ಬರು ಮಾಡೋದಕ್ಕಿಂತ ಇನ್ನೊಬ್ರದ್ದು ತುಂಬ ಡಿಫ್ರೆಂಟಾಗಿರುತ್ತೆ ಅಂತ. ನಾನು ಕಸೂರಿ ಮೇಥಿನ ಯೂಸ್ ಮಾಡ್ತೀನಿ ಚಿತ್ರಾನ್ನ ಮಾಡುವಾಗ. ನೀವು ಮಾಡ್ತೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇದನ್ನು ಹಾಕಿದ ಮೇಲೆ ಕೂಡ ನಾನು ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಇದನ್ನು 2 ಮಿನಿಟ್ಸ್ ನಾನು ಬೇಯಲಿಕ್ಕೆ ಅಂತ ಬಿಡ್ತೀನಿ. ಸೊ ದಟ್ ಎಲ್ಲ ಪೂರ್ತಿ ಮಸಾಲ ಚೆನ್ನಾಗಿ ಬೇಯುತ್ತೆ ಅಂತ. ಈ ಥರ ಆದಮೇಲೆ ಚೆನ್ನಾಗಿ ಬೇಯ್ದಿದೆ ಅಂದಮೇಲೆ ಒಂದು ಸತಿ ಕೈ ಆಡಿಸ್ಕೊಂಡು ಅದಕ್ಕೆ ಉದ್ದುದ್ರಾಗಿ ಮಾಡ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ರುಚಿಗೆ ಇನ್ನೂ ಉಪ್ಪು ಬೇಕು ಅಥವಾ ಇಷ್ಟೇ ಕರೆಕ್ಟು ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಫ್ರೈ ಮಾಡಿಟ್ಟಿರ್ತೀವಲ್ಲ ಶೇಂಗಾನ ಅಥವಾ ಕಡಲೆ ಬೀಜನ, ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಸ್ವಲ್ಪ ಗಾರ್ನಿಷಿಗೆ ಅಂತ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ. ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟ್ ಕೊಡುವಂಥ ಸಿಂಪಲ್ ರೆಸಿಪಿ ಅಂದರೆ ಚಿತ್ರಾನ್ನ ಈಸ್ ರೆಡಿ. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಟೇಸ್ಟಲ್ಲಿ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಹೇಳಿದ ಥರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಸಿಂಪಲ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ತುಂಬ ಸಿಂಪಲ್ ರೆಸಿಪೀಸ್ನ ಬಿಗ್ನರ್ಸ್ಗಾಗಿನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.